ಬೆಳ್ಳಿ ಪರ್ಮಿಷನ್ ಸಿಕ್ಕಿದ್ರೇನೆ ಈ ಮನೇಲಿ ಎಲ್ಲಾ ಕೆಲಸ ನಡೆಯೋದು. ನಿನ್ನ ಅಭಿಪ್ರಾಯ ಇಲ್ಲಿ ಲೆಕ್ಕಕ್ಕಿಲ್ಲ ಅಮ್ಮ. ಕೇಳೋವರೆಗೂ ಕೇಳಿಸ್ಕೊಂಡು ಆಮೇಲೆ ತಿಪ್ಪೆಗ್ ಬಿಸಾಕ್ತಾರೆ. ನೀನ್ ಏನೇ ಹೇಳಮ್ಮ, ನೀನು ಹಳೆ ನೀಲಾಂಬರಿ ತರ ಗತ್ತಲ್ಲಿ ದಿಮಾಕಲ್ಲಿ ಇದ್ರೇನೆ ನಿನ್ಗೆ ಬೆಲೆ ಜಾಸ್ತಿ. ನಾನ್ ಬದ್ಲಾಗಿದ್ದೀನಿ, ಪಾಪ ಪುಣ್ಯ ಅಂತ ನೋಡಿದ್ರೆ ನಿಂತಲ್ಲೇ ನಿನ್ನ ಹೂತಾಕಿ ರೆಸ್ಟ್ ಇನ್ ಪೀಸ್ ಅಂತ ಬೋರ್ಡ್ ಹಾಕ್ತಾರೆ. ನಾನು ಹಳೆ ನೀಲಾಂಬರಿ ಆದ್ರೆ ನಿನ್ನ ಮುಖಾನು ನೋಡೋದಿಲ್ಲ. ನನ್ನ ವಿರುದ್ಧ ಯಾರೇ ತಿರುಗಿ ಬಿದ್ರು ನಾನು ಅವ್ರನ್ನ ಕೊಲ್ಲೋಷ್ಟು ಕ್ರೂರಿ ಆಗ್ತೀನಿ. ಪರವಾಗಿಲ್ಲ ಅಮ್ಮ, ನನ್ಗೆ ನೀನ್ ಚೆನ್ನಾಗಿದ್ರೆ ಸಾಕು. ಮಗಳು ಅನ್ನೋ ಮಮಕಾರ ಇಲ್ದಿದ್ರು ನನ್ ಜೀವನವಂತೂ ಹಾಳು ಮಾಡಲ್ಲ ಅಲ್ವಾ? ವಿಡಿಯೋ ತೋರ್ಸ್ಬೇಕಿತ್ತು, ತೋರ್ಸಿದೀಯಾ? ಹೊರಡ್ತಾ ಇರೋ. ಬೆಳ್ಳಿ ಬೆಳ್ಳಿ, ಅದ್ ಹೇಗಮ್ಮ ಹೋಗಕ್ಕಾಗತ್ತೆ? ಬೆಳ್ಳಿ ಕಾಣಿಸ್ತಾ ಇದ್ದಾಗ ಅವಳನ್ನ ಲಾಕಪ್ ಅಲ್ಲಿ ಇಟ್ಟಿದ್ರು. ಇದ್ ನಿನಗೆ ಗೊತ್ತಾ? ಹೊಸದಾಗಿ ಓಪನ್ ಆಗ್ತಿರೋ ರೈಸ್ ಮಿಲ್ಗೆ ಬೆಳ್ಳಿ ಹೆಸರು ಇಡ್ತಾರೆ. ಇದಾದ್ರೂ ಗೊತ್ತಾ? ಮದ್ವೆ ಆದ್ಮೇಲೆ ಆಸ್ತಿ ಪಾಲಾಗತ್ತೆ ಅಂತ ಹೇಳಿದ್ರು. ಇಲ್ಲಿವರೆಗೂ ಯಾಕೆ ಆಸ್ತಿ ಪಾಲಾಗಿಲ್ಲ? ಎಲ್ಲ ಆಸ್ತಿನೂ ಮುತ್ತಣ್ಣ ಬೆಳ್ಳಿ ಹೊಡಿಬೇಕು ಅಂತ ಅನ್ಕೊಂಡಿದ್ದಾರೆ. ಈ ವಿಷಯ ಆದ್ರೂ ಗೊತ್ತಾ? ಈ ಮನೇಲಿ ಏನ್ ಗೊತ್ತಮ್ಮ ನಿನ್ಗೆ? ಏನು ಗೊತ್ತಿಲ್ಲ. ನನಗೆ ಈ ಯಾವ ವಿಷಯದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ನನ್ನ ಬಿಟ್ಬಿಡು. ನಿನ್ಗೆ ಹಣ ಬೇಡ, ಆಸ್ತಿ ಬೇಡ, ಸರಿ. ಆದ್ರೆ ನನಗೆ ಎಲ್ಲ ಬೇಕು. ಎಲ್ಲ ವಿಷಯ ನಿನಗೆ ಗೊತ್ತಿದ್ರು ಒಂದೇ, ಗೊತ್ತಿಲ್ಲದೆ ಇದ್ರು ಒಂದೇ. ನೀನೊಂದು ಕೆಲಸ ಮಾಡು, ಇವತ್ತೇ ಮುದ್ದಣ್ಣನ ಹತ್ರ ಮಾತಾಡಿ ನನಗ್ ಬರ್ಬೇಕಾಗಿರೋ ಆಸ್ತಿನ ಕೊಡ್ಸು. ಆಸ್ತಿಗೋಸ್ಕರನೇ ಮಹಾಭಾರತ ನಡೆದಿತ್ತು. ಯಾರ್ಯಾರಿಗೆ ಯಾವಾಗ ಏನೇನ್ ದಕ್ಕಬೇಕು ಅದು ದಕ್ಕತ್ತೆ. ಸಮಯಕ್ಕೆ ಮರ್ಯಾದೆ ಕೊಟ್ಟು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ತಾಳ್ಮೆಯಿಂದ ಇದ್ರೆ ನಾನು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀನಮ್ಮ. ಷಣ್ಮುಗ ಷಣ್ಮುಗ, ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಬೆಳ್ಳಿ ಕಾಣಿಸ್ತಿಲ್ಲ ಕಣ. ಇಷ್ಟೊತ್ತಿಗೆ ಎಲ್ಲಿ ಹೋಗಿದೋಳ? ಅದೇ ನಂಗೂ ಗೊತ್ತಾಗ್ತಿಲ್ಲ. ಅಲ್ಲ, ಡಾಕ್ಟರ್ ಕೊಟ್ಟಿದ್ದು ಟ್ಯಾಬ್ಲೆಟ್ ಕೊಟ್ಟಾಗಿದ್ದು? ಮೂಕೊಂಡು ಟ್ಯಾಬ್ಲೆಟ್ ತಗೊಂಡ್ಲು. ನಾನು ಕಣ್ಮುಂದೆನೆ ಮಲಗಿದ್ದು. ಆಮೇಲೆ ನೋಡಿದ್ರೆ ಕಾಣ್ತಾನೆ ಇಲ್ಲ. ಮತ್ತು ಇದ್ಯಾಕೋ ಕೈ ಮೀರಿ ಹೋಗ್ತಿದೆ ಅನ್ಸುತ್ತದೆ. ನಿದ್ದೆ ಮಾತ್ರ ತಗೊಂಡು ಹೋಗಿದ್ದಾಳೆ ಅಂದ್ರೆ ತುಂಬಾ ಸೀರಿಯಸ್ ಅನಿಸ್ತಾ ಇದೆ. ನಾವು ತಡ ಮಾಡೋದು ಬೇಡ, ಬೇಗ ಹುಡುಕ್ಬೇಕು. ಎಲ್ಲ ಕಡೆ ಹುಡುಕನ, ನಡಿ. ಎಲ್ಲಿ ಅಂತ ನೋಡೋದು? ಮತ್ತು ಯಾವ ವಿಷಯ ಬೆಳ್ಳಿ ಕಾಡ್ತಿದ್ಯೋ ಅದೇ ಜಾಗಕ್ಕೆ ಬೆಳ್ಳಿ ಹೋಗಿರ್ತಾಳೆ. ಕಾರಲ್ಲಿ ಬರ್ಬೇಕಾದ್ರೆ ಚಾವಟಿ ಹಚ್ತಿದ್ದೀನ, ಅವಳು ನೆನಪಿಸ್ಕೊಂಡ್ಲು. ಈಗ ಸ್ವಲ್ಪ ದಿನ ಮುಂಚೆ ನಂಗೆ ಆ ಚಾವಟಿ ಬೇಕು ಅಂತ ಕೇಳಿದ್ಲು. ಇಷ್ಟೊತ್ತಿನಲ್ಲೆಲ್ಲ ಹೋಗೋದಕ್ಕಾಗಲ್ಲ ಅಂತ ಹೇಳಿ ಅವಳನ್ನ ಮಲಗಿಸ್ದೆ. ಮೋಸ್ಟ್ಲಿ ಚಾವಟಿ ಹುಡ್ಕೊಂಡು ಹೋಗಿರ್ಬೋದಾ ಅಂತ. ಹೋಗಿರ್ಬೇಕಲ್ಲ, ಪಕ್ಕ ಅಲ್ಲಿಗೆ ಹೋಗಿರ್ತಾಳೆ. ಆ ಜಾಗ ಬೇರೆ ನೆನಪಿದೆ ಅಂತ ಹೇಳಿದ್ಲು. ಡೌಟ್ ಇಲ್ಲ, ಅಲ್ಲೇ ಹೋಗಿರ್ತಾಳೆ. ನಾವು ಬೇಗ ಹೋಗೋಣ. ಏನಾದ್ರು ಹೆಚ್ಚು ಕಡಿಮೆ ಆಗ ಮುಂಚೆ ತಡಿಬೇಕು. ನಡಿ. ನನಗೆ ಸಿಟ್ಟು ನೆತ್ತಿಗೆ ಏರಿಸ್ಬೇಡ ಶರ್ಮಿಳಾ. ಮುತ್ತು ಬೆಳ್ಳಿನ ಮೊದಲು ಹಾಗೆ ಮಾಡ್ಬೇಕು ಅಂತ ಎಷ್ಟು ಕಷ್ಟ ಪಡ್ತಾ ಇದ್ದಾನೆ. ನೀನ್ ನಮ್ಮ ಜೊತೆಯಾಗಿರೋದ್ ಬಿಟ್ಟು ಆಸ್ತಿ ಬಗ್ಗೆ ಮಾತಾಡ್ತಿದ್ಯಾ? ಇದನ್ನ ಸಾವಿನ ಮನೆಯಲ್ಲಿ ಸಂಭ್ರಮ ಪಡೋದು ಅಂತಾರೆ. ಸಾವಿನ ಮನೆ ಅಂತ ಇದ್ರೆ ನಾವು ಸಮಾಧಿ ಆಗ್ತೀವಿ. ಬೆಳ್ಳಿ ಎಲ್ಲಿಗೆ ಹೋಗಿದ್ದೆ? ಏನಾಯ್ತು? ನೀವು ಎಚ್ಚರ ಆಗ್ಬಿಟ್ರ ಮಾವ? ನಿಮಗೆ ಎಚ್ಚರ ಆಗೋ ಅಷ್ಟರಲ್ಲಿ ಹೋಗಿ ಬಂದ್ಬಿಡೋಣ ಅನ್ಕೊಂಡೆ. ಎಲ್ಲಿಗೆ ಹೋಗಿದ್ದೆ? ಆ ಚಾವಟಿ ಹುಡ್ಕೊಂಡು ಹೋಗಿದ್ದ? ನಿಮ್ಗೆ ಗೊತ್ತಾಯ್ತು? ನಾನು ಚಾವಟಿನ ಹುಡ್ಕೊಂಡು ಹೋಗಿದ್ದೆ ಮಾವ. ಅಲ್ಲೆಲ್ಲ ಹುಡುಕ್ತೆ, ಆದ್ರೆ ಆ ಚಾವಟಿನ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮತ್ತಾಯಿ ಚಾಮುಂಡಿ, ಆ ಚಾವಟಿನ ಯಾರೇ ತಗೊಂಡು ಹೋಗಿದ್ರು ವಾಪಸ್ ತಗೊಂಡ್ಬಂದು ಕೊಡೋ ತರ ಮಾಡು.
ಬೆಳ್ಳಿ, ನಾವೆಲ್ಲರೂ ಇಲ್ಲಿ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ನೀನ್ ನೋಡಿದ್ರೆ ಯಾವ್ದೋ ಬೇಡದಿರೋ ವಿಷಯಕ್ಕೆ ತಲೆ ಕೆಡ್ಸ್ಕೊತಿದೆಯಲ್ಲ ಬೆಳ್ಳಿ. ಅಯ್ಯೋ ನನ್ಗೇನು ಆಗಿಲ್ಲ ಮಾವ, ನಾನು ಆರಾಮಾಗೇ ಇದ್ದೀನಿ ನೋಡಿ. ನೋಡು, ನೀನು ಇನ್ನೊಂದ್ಸಲ ಈ ಥರ ಮಾಡಿದ್ರೆ ನಾನು ಇನ್ನ ಮಾತಾಡ್ಸಲ್ಲ. ಮಾವ ಹಾಗೆಲ್ಲ ಕೋಪ ಮಾಡ್ಕೋಬಾರ್ದು. ಕೋಪ ಮಾಡ್ಕೊಂಡ್ರೆ ಆರೋಗ್ಯ ಹಾಳಾಗತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ವಿಡಿಯೋ ತೋರಿಸ್ದಾಗ್ಲೇ ನಾನು ಅನ್ಕೊಂಡೆ ಏನೋ ವಿಷಯ ಇರಬಹುದು ಅಂತ. ಈಗ ನೀನೇ ಬಾಯಿ ಬಿಟ್ಟಿಯಲ್ಲ. ಆಸ್ತಿ ಪತ್ರಕ್ಕೆ ನಾನ್ ಸೈನ್ ಮಾಡಿದ್ರೆ ಮಾತ್ರ ನಿನಗೆ ಆಸ್ತಿ ಸಿಗೋದು, ಇಲ್ದೇ ಇದ್ರೆ ಏನೂ ಇಲ್ಲ. ನಾನು ಯಾವುದೇ ಕಾರಣಕ್ಕೂ ಆಸ್ತಿ ಪಾಲಾಗೋದಕ್ಕೆ ಬಿಡೋದಿಲ್ಲ. ಅಲ್ಲಮ್ಮ, ಮುತ್ತಣ್ಣ ನಿನಗೆ ಗೌರವ ಕೊಟ್ಟಿಲ್ಲ, ಅವಮಾನ ಮಾಡಿದಾನೆ ಅಂತ ಹೇಳಿದ್ರೆ ನನ್ ಮೇಲೆ ಕೋಪ ಮಾಡ್ಕೋತಿದ್ಯಲ್ಲ. ಏನ್ ತಿಳ್ಕೊಂಡಿದ್ಯಾ ನೀನು? ಆ ವಿಡಿಯೋ ನೋಡಿ ಮುತ್ತು ಮೇಲೆ ಸಿಟ್ಟು ಮಾಡಿಕೊಂಡು ನಾನು ಅವನ ಜೊತೆ ಜಗಳ ಆಡಿ ನಾವಿಬ್ರು ಬಂದು ನಿನಗೆ ಆಸ್ತಿ ಕೊಡ್ತೀವಿ ಅಂತ ತಿಳ್ಕೊಂಡಿದೀಯಾ? ಮುತ್ತು ನನ್ನ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾನೆ ಅಂತ ಗೊತ್ತಾ? ನಿಜವಾಗ್ಲೂ ಅವನು ಕೆಟ್ಟಿದ್ದೇ ಮಾಡಿದ್ರು ನಾನು ಅವನ ದ್ವೇಷ ಮಾಡೋದಿಲ್ಲ. ಅವನು ಅವತ್ತು ನನಗ್ ಮಗನೇ, ಇವತ್ತು ನನಗ್ ಮಗನೇ. ಯಾವುದೇ ಕಾರಣಕ್ಕೂ ನನ್ನನ್ನು ನನ್ನ ಮಗನ್ನು ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮುತ್ತು ಹೊಳೆಯೋ ವಜ್ರ. ನಿನ್ನ ಮಾತು ಕೇಳ್ಕೊಂಡು ಮುತ್ತು ಬೆಳ್ಳಿ ವಿರುದ್ಧ ಮಾತಾಡ್ತೀನಿ ಅಂತ ತಿಳ್ಕೊಂಡಿದೀಯಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೀನೇ ಅಲ್ಲ, ಮುತ್ತು ಬೆಳ್ಳಿ ವಿರುದ್ಧ ಯಾರೇ ಮಾತಾಡಿದ್ರು ನಾನು ಸುಮ್ಮನೆ ಬಿಡೋದಿಲ್ಲ. ನನ್ನ ಪ್ರಾಣ ಇರೋವರೆಗೂ ಮುತ್ತು ಬೆಳ್ಳಿನ ನಾನು ಕಾಪಾಡ್ಕೊಳ್ತೀನಿ. ಮಾವ, ಮುತ್ತು ಮಾವ ನನ್ನ ಹತ್ರ ಮಾತಾಡಲ್ವಾ? ಮಾವ ನನ್ನ ಮೇಲೆ ಕೋಪನಾ? ಕೋಪ ಇದ್ರೆ ನನಗೆ ಹೊಡ್ಬಿಡಿ ಮಾವ. ಆದ್ರೆ ನನ್ನ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ನನಗೆ ಬೇಜಾರಾಗತ್ತೆ. ಬೇಜಾರಾದ್ರೆ ಅಳು ಬರುತ್ತೆ. ಮಾಡೋದೆಲ್ಲ ಮಾಡಿ ಅಳು ಬೇರೆ ಬರುತ್ತಂತೆ. ನೀವು ಕೋಪ ಮಾಡ್ಕೊಂಡ್ರೆ ಎಷ್ಟು ಮುದ್ದಾಗಿ ಕಾಣಿಸ್ತೀರಾ ಗೊತ್ತಾ? ಎಲ್ಲಿ ಇನ್ನೊಂದ್ಸರಿ ಹೇಳಿ. ನಿನ್ನ ಹತ್ರ ಮಾತಾಡೋದು ಕಷ್ಟ. ನೀವೇನು ಮಾತಾಡ್ಬೇಡಿ, ನನಗೆ ಜೋಗುಳ ಹಾಡಿ. ಏನಕ್ಕ ಈ ತರ ಆಗೋಯ್ತು? ಉರಿಯೋ ಬೆಂಕಿಗೆ ತುಪ್ಪ ಹಾಕ್ತೀನಿ, ಉಪ್ಪು ಹಾಕ್ತೀನಿ ಅಂತ ಹೋಗ್ಬಿಟ್ಟು ಈ ತರ ನಾಮ ಹಾಕ್ಸ್ಕೊಂಡ್ ಬಂದಿದ್ದೀರಲ್ಲ. ಅಲ್ಲ, ಸ್ವಂತ ಮಗಳಿಗೆ ಅಧಿಕಾರ ಕೊಡದೆ ಇನ್ಯಾರು ಕೊಡ್ತಾರಂತೆ? ಅಮ್ಮ ತುಂಬಾ ಬದಲಾಗಿದ್ದಾರೆ. ಇದೆಲ್ಲ ಎಲ್ಲಿವರೆಗೂ ನಡೆಯುತ್ತೋ ನಾನು ನೋಡ್ತೀನಿ. ಅಮ್ಮ, ನನ್ನ ಈ ಬದಲಾವಣೆಗೆ ನೀನೇ ಕಾರಣ. ನೀನಾ ನಾನಾ ನೋಡೇ ಬಿಡೋಣ. ಅವ್ರ ನಿರ್ಧಾರ ನೋಡ್ತಾ ಇದ್ರೆ ಸದ್ಯಕ್ಕಂತೂ ಬೆಳ್ಳಿ ಮೇಲೆ ಮುತ್ತಣ್ಣನ ಮೇಲೆ ಹಾಗೆ ಸಾಧಿಸೋ ತರ ಕಾಣ್ತಾ ಇಲ್ಲ. ನಿಮ್ ಪ್ಲಾನ್ ಫ್ಲಾಪ್ ಬಿಡಿ. ಇವತ್ತು ನನ್ನ ಪ್ಲಾನ್ ಫ್ಲಾಪ್ ಆಗಿರ್ಬೋದು, ಆದ್ರೆ ಒಂದಲ್ಲ ಒಂದಿನ ಅದು ಸಕ್ಸಸ್ ಆಗೇ ಆಗತ್ತೆ. ಅಲ್ಲಿವರೆಗೂ ನಾನು ನನ್ನ ಪ್ರಯತ್ನ ಬಿಡಲ್ಲ. ನೀವ್ ಅಮ್ಮ ತರ ಗಟ್ಟಿಯಾಗಿದ್ರೆ ಯೂಸ್ ಆಗ್ಬೋದು. ಅಮ್ಮ ಅಣ್ಣನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಆ ಬೆಟ್ಟಕ್ಕೆ ಇವತ್ತಷ್ಟೇ ಒಂದು ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡಿದ್ದೀನಿ. ಬೆಟ್ಟ ನಿಧಾನವಾಗಿ ಕುಸಿಯಕ್ಕೆ ಶುರು ಆಗತ್ತೆ. ಅದು ಕುಸಿದು ಯಾರ ಮೇಲೆ ಬೀಳತ್ತೋ ಗೊತ್ತಿಲ್ಲ. ಸ್ವಲ್ಪ ಟೈಮ್ ಬೇಕಷ್ಟೇ. ಅಂದ್ರೆ ನೀವ್ ಹೇಳೋದು ಮುತ್ತಣ್ಣ ಮತ್ತೆ ನೀಲಂಬ್ರೇಮ ಜಗಳ ಆಡ್ತಾರ? ಆಡ್ತಾರೆ. ಆಡಿಲ್ಲ ಅಂದ್ರೆ ಆಡೋ ತರ ನಾವು ಮಾಡ್ಬೇಕು. ನೀನೊಂದು ಗಾದೆ ಕೇಳಿಲ್ವಾ? ಇಬ್ರು ಜಗಳದಲ್ಲಿ ಮೂರನೇವ್ರಿಗೆ ಲಾಭ ಅಂತ.
ಒಂದು ಮರನ ಬೀಳ್ಸಕ್ಕೆ 1 ನಿಮಿಷ ಸಾಕು. ಅದೇ ಮರನ ಬೆಳೆಸೋಕೆ 100 ವರ್ಷ ಬೇಕು. ಈಗಷ್ಟೇ ವಿಷದ ಬೀಜ ಬಿತ್ತಿದ್ದೀನಿ. ಅದು ಮರ ಆಗಿ ಬೆಳೆಯಕ್ಕೆ ಸ್ವಲ್ಪ ಟೈಮ್ ಬೇಕು. ಬೆಳ್ಳಿ, ನೀನು ನನ್ನ ಜೀವ. ನೀನಿಲ್ಲ ಅಂದ್ರೆ ನಂಗೆ ಒಂದು ಕ್ಷಣನೂ ಇರೋದಕ್ಕಾಗಲ್ಲ ಬೆಳ್ಳಿ. ನನಗೆ ಎಷ್ಟು ಸಲ ಹೇಳ್ತೀನಿ ಈ ರೀತಿ ಎಲ್ಲ ಒಬ್ಳೆ ಹೋಗ್ಬಾರ್ದು ಅಂತ. ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು? ಅದು ಅಲ್ಲದೆ ಈಗ ನೀನು ಒಬ್ಳೆ ಅಲ್ಲ, ನಿನ್ನ ಜೊತೆ ನಮ್ಮ ಮಗುನೂ ಇದೆ, ಗೊತ್ತಿದೆಯಾ? ಗೊತ್ತು ಮಾವ. ಅದಕ್ಕೆ ತಾನೇ ಅದನ್ನ ಜೋಪಾನ ಮಾಡೋದಕ್ಕೆ ನಾನು ಅಷ್ಟೊಂದು ಹೋರಾಡ್ತಿರೋದು. ಈ ರಾತ್ರಿಲಿ ಹೋರಾಡೋದಕ್ಕೆ ಹೋಗಿದ್ದ? ಅದು ನನಗೆ ಚಾವಟಿ ಬೇಕಿತ್ತು. ನೀವು ಬರಲ್ಲ ಅಂದ್ರಲ್ಲ, ಅದಕ್ಕೆ ನಾನೇ ಹುಡ್ಕೊಂಡ್ ಬರೋಣ ಅಂತ ಹೋದೆ. ಆದ್ರೆ ಅಲ್ಲಿರ್ಲಿಲ್ಲ ಮಾವ. ನೀವು ನನಗೆ ಹೊಸ ಚಾವಟಿ ಕೊಡಿಸ್ತೀರಾ? ಹೇಳಿ ಮಾವ, ನನಗೆ ಹೊಸ ಚಾವಟಿ ಕೊಡಿಸ್ತೀರಾ? ನೀವು ಕೊಡಿಸ್ತೀರಾ ಅಂದ್ರೆ ಮಾತ್ರ ನಾನು ನಿದ್ದೆ ಮಾಡೋದು, ಇಲ್ಲಾಂದ್ರೆ ಜಾಗರಣೆ ಮಾಡ್ತೀನಿ ಅಷ್ಟೇ. ಹಠ ಮಾಡೋದು ಬೇರೆ ಕಲ್ತಿದ್ಯಾ? ಸರಿ ಆಯ್ತು, ನಾಳೆ ಹೊಸ ಚಾವಟಿ ಕೊಡಿಸ್ತೀನಿ. ಬೇಗ ಮಲ್ಕೊ, ಸರಿನಾ? ಇಷ್ಟ ಹೇಳಿದ್ರಲ್ಲ ಮಾವ, ನನಗೆಷ್ಟೋ ಖುಷಿ ಆಗ್ತಿದೆ. ಈಗ ನೋಡಿ ನಾನು ಹೇಗ್ ನಿದ್ದೆ ಮಾಡ್ತೀನಿ ಅಂತ. ಮಾವ, ನೀವ್ ಮಲ್ಗಲ್ವಾ? ನೀನು ಮಲ್ಕೊ, ಆಮೇಲೆ ಮಲ್ಕೋತೀನಿ. ಸರಿ. ಬೆಳ್ಳಿ, ನೀನ್ ಇವತ್ತು ಹೋಗ್ತಿರೋ ಕೆಲ್ಸಕ್ಕೆ ಒಳ್ಳೇದಾಗ್ಲಿ. ನೀನೇನು ಹೆದರ್ಕೋಬೇಡ, ನಾವೆಲ್ಲರೂ ನಿನ್ ಜೊತೆಗಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ದೇವ್ರು ನಿನ್ ಜೊತೆಗೆ ಯಾವಾಗ್ಲೂ ಇರ್ತಾನೆ. ಹೋಗ್ಬಿಟ್ಬಾ. ಸರಿ ಅತ್ತೆ. ಅಯ್ಯೋ, ಏನದ್ಕೆ ನೀವು ಯುದ್ಧಕ್ಕೆ ಹೋಗೋ ತರ ಇದ್ದೀರಾ? ಫ್ರೆಂಡ್ ನ ಮೀಟ್ ಮಾಡ್ಬೇಕಾದ್ರೆ ಹೇಗಿರ್ತೀರ ಹೇಳಿ? ಖುಷಿಯಾಗಿರಲ್ವಾ? ಹಾಗೆ ಹೋಗಿ. ಅವ್ರು ಡಾಕ್ಟರ್ ಅಷ್ಟೇ, ಹುಲಿ ಏನಲ್ಲ. ಸರಿ ಯಶು. ಬೆಳ್ಳಿ, ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ? ಏನಾಯ್ತು? ಏನಾದ್ರೂ ತೊಂದ್ರೆನಾ? ನಿನ್ಗೆ ಇವತ್ತು ಹಾಸ್ಪಿಟಲ್ಗೆ ಹೋಗಕ್ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು, ಬೇಕಾದ್ರೆ ನಾಳೆ ಹೋದ್ರೆ ಆಯ್ತು. ಇಲ್ಲ ಅಕ್ಕ, ಒಂದಿಷ್ಟು ವಿಷಯಗಳು ಮನ್ಸಲ್ಲೇ ಇರುತ್ತಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ವಾಟ್ ಈಸ್ ದಿಸ್ ಬೆಳ್ಳಿ? ನಾವೆಲ್ಲ ಇದೀವಲ್ಲ, ನಿನಗೆ ಏನಾಗದ್ ಬಿಡೋದೇ ಇಲ್ಲ. ಧೈರ್ಯವಾಗಿರೋ ಐಶೋ. ಅದೇನೋ ಅಂತಾರಲ್ಲ, ಬಿ ಲೈಕ್ ಸೂಪರ್ ವುಮೆನ್. ಹೊರಡು ಬೆಳ್ಳಿ, ಆಶೀರ್ವಾದ ತಗೋ. ಇರ್ಲಿ, ಹುಷಾರಾಗಿ ಹೋಗ್ಬಿಟ್ಬಾ. ಡಾಕ್ಟರ್ ಫೋನ್ ಮಾಡ್ತಾ ಇದ್ದಾರೆ. ಹಲೋ, ಹೇಳಿ ಡಾಕ್ಟರ್. ಮುತ್ತು, ಎಲ್ಲಿದ್ದೀರಾ? ಹೊರಟಿದ್ದೀವಿ ಡಾಕ್ಟರ್, ಇನ್ನು ಅರ್ಧ ಗಂಟೆಯಲ್ಲಿ ಇರ್ತೀವಿ. ಇನ್ನೂ ಹೊರಟಿಲ್ಲ ಅಂದ್ರೆ ಪರವಾಗಿಲ್ಲ, ನಾವೇ ಅಲ್ಲಿಗೆ ಬರ್ತಿದ್ದೀವಿ. ನನ್ ಜೊತೆ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಭರತ್ ಅವ್ರಿಗೆ ಬರ್ತಿದ್ದಾರೆ. ಮನೆಗೆ ಬರ್ತಾರಾ? ಹೌದು ಮುತ್ತು ಅವರೇ, ಡಾಕ್ಟರ್ ಭರತ್ ಅವರು ಇಂಥ ಪೇಷಂಟ್ ನ ಹಾಸ್ಪಿಟಲ್ ನಲ್ಲಿ ನೋಡೋದಕ್ಕಿಂತ ಮನೆಗೆ ಬರೋದೇ ಸೂಕ್ತ ಅಂತಿದ್ದಾರೆ. ನೀವೇನಂತೀರಾ? ನಿಮ್ಗೇನೋ ಅಭ್ಯಂತರ ಇಲ್ಲ ಅಂದ್ರೆ? ಹಾಗೇನಿಲ್ಲ ಡಾಕ್ಟರ್, ನೀವು ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇರ್ತೀವಿ. ಬರ್ತೀವಿ. ಸಿ ಯು ಸೂನ್. ಚಿಕ್ಕಮ್ಮ, ಡಾಕ್ಟರ್ ಮನೆಗೆ ಬರ್ತಾರಂತೆ. ಮನೆಗ್ ಬಂದು ಏನ್ ಮಾಡ್ತಾರೆ? ಟ್ರೀಟ್ಮೆಂಟ್ ಕೊಡ್ಬೇಕಾಗಿರೋದು ಆಸ್ಪತ್ರೆಯಲ್ವಾ? ಇದು ಬೇರೆ ರೀತಿ ಕೇಸ್ ಆಗಿರೋದ್ರಿಂದ ಮನೆಗೆ ಬಂದು ಚೆಕ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಕಾಣಿಸುತ್ತೆ. ಬೇರೆ ರೀತಿ ಕೇಸ? ನನಗೇನಾಗಿದೆ?
ನನ್ ಮಗುಗೇನು ತೊಂದರೆ ಆಗಿಲ್ಲ ತಾನೆ? ಮಾವ ಮಾವ ನನಗೇನಾಗಿದೆ ಮಾವ? ನನ್ ಮಗುಗೇನು ತೊಂದರೆ ಆಗಿಲ್ಲ ತಾನೆ? ಇಲ್ಲ ಬಿಡಿ, ನಮ್ಮ ಮಗುಗೆ ಏನೂ ಆಗಿಲ್ಲ. ನಮ್ಮ ಮಗು ಚೆನ್ನಾಗೇ ಇದೆ. ಮತ್ತೆ ನನಗೇನಾದ್ರೂ ಕಾಯಿಲೆ ಇದೆಯಾ ಮಾವ? ಬೆಳ್ಳಿ, ನೀನು ನನ್ ಮುದ್ದು ಸೊಸೆ, ನಿನಗೇನು ಆಗಲ್ಲ, ಧೈರ್ಯವಾಗಿರು. ಬೆಳ್ಳಿ, ನೀನು ಯಾವಾಗಲೂ ಭಯ ಅಂತಿರ್ತೀಯಲ್ಲ, ಅದಕ್ಕೆ ಚಿಕ್ಕಮ್ಮ ಆ ರೀತಿ ಹೇಳಿದ್ದು. ಈಗ ಡಾಕ್ಟರ್ ಬರ್ತಾರಲ್ವಾ, ಎಲ್ಲ ಸರಿ ಹೋಗುತ್ತೆ. ಹಲೋ ಡಾಕ್ಟರ್. ಇವ್ರ ಹೆಸರು ಡಾಕ್ಟರ್ ಭರತ್ ಅಂತ. ಇವ್ರ ಬೆಳ್ಳಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋದಿಕ್ ಬಂದಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಆಸ್ಪತ್ರೆಯಲ್ಲಿ ಆ ವಾತಾವರಣ ಅದೆಲ್ಲ ಎಷ್ಟೋ ಜನಕ್ಕೆ ಇಷ್ಟ ಆಗಲ್ಲ. ಬೆಳ್ಳಿಯವರು ಅಲ್ಲಿ ಬರೋದಕ್ಕಿಂತ ಇಲ್ಲಿ ಇದ್ದಾಗ ಹೇಗಿರ್ತಾರೆ ಅಂತ ನಾನು ನೋಡ್ಬೇಕಾಗಿತ್ತು. ಅದಕ್ಕೆ ನೇರವಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಬೆಳ್ಳಿಯವರೇ, ಸ್ವಲ್ಪ ಮುಂದೆ ಬನ್ನಿ. ಯಾಕೆ ಯೋಚನೆ ಮಾಡ್ತಿದ್ರಾ? ಮುಂದೆ ಬನ್ನಿ. ಬೆಳ್ಳಿ ನೀವೇ ತಾನೆ? ನಾನೇ. ಮತ್ತೆ ಯಾಕೆ ಯೋಚನೆ ಮಾಡ್ತಿದ್ರಾ? ಮುಂದೆ ಬನ್ನಿ. ಹೋಗಬೇಡಿ. ನಾನೇ ಬೆಳ್ಳಿ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ನಿಮ್ ಮುಗ್ದಲ್ಲ ಭಯ, ಆ ಹೆದರಿಕೆ, ಅದು ನೋಡೇ ಹೇಳ್ಬೋದು. ಈಗ ಒಂದ್ ಕೆಲ್ಸ ಮಾಡಿ, ನಿಮ್ ಮನೇಲಿ ಎಷ್ಟು ಜನ ಇದಾರೋ ಅಷ್ಟು ಜನದ ಪರಿಚಯ ಮಾಡ್ಕೊಡಿ ನಂಗೆ. ಯಾಕೆ ಈ ತರ ಕೇಳ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಎಲ್ಲರ ಮುಂದೆ ಮಾತಾಡೋದಕ್ಕೂ ಧೈರ್ಯ ಬೇಕು. ಆ ಧೈರ್ಯ ನಿಮ್ಗಿದ್ಯೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಹೋಗಿ. ಇವರು ನಮ್ಮ ಅತ್ತೆ. ಒಂದ್ ನಿಮಿಷ, ಬರೀ ಹತ್ತೆ ಅಂದ್ರೆ ಹೇಗೆ? ಅವ್ರ ಹೆಸರು ಸಮೇತ ಹೇಳ್ಬೇಕಪ್ಪ. ಇವರು ನಮ್ಮ ಅತ್ತೆ ನೀಲಾಂಬರಿ ಅಮ್ಮ. ಇವರು ನನ್ ಗಂಡ ಮುತ್ತುರಾಜ್ ಅಂತ. ಇವ್ರು ನಮ್ಮ ಅಣ್ಣ ಷಣ್ಮುಗಣ್ಣ. ಇವ್ರ ಹೆಸರು ಶರ್ಮಿಳಾ ಅಂತ, ನಮ್ಮ ಅಕ್ಕ. ಇವಳು ಐಶು ಅಂತ. ನಾನು ಇವಳನ್ನ ಐಶು ಅಂತ ಪ್ರೀತಿಯಿಂದ ಕರಿತೀನಿ, ಆದ್ರೆ ಇವಳ ಹೆಸರು ಐಶ್ವರ್ಯ. ನನಗ್ ನಾದ್ನೇ ಆಗ್ಬೇಕು. ಇವರು ಕಾವ್ಯ ಅಂತ, ಶರ್ಮಿಳಕ್ಕ ಇದಾರಲ್ಲ ಅವ್ರ ಮನೆಯವರು. ಗುಡ್. ನಾನು ಬೆಳ್ಳಿಯವರು ಒಂದ್ ಶಬ್ದನೂ ಮಾತಾಡೋದಿಲ್ಲ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಧೈರ್ಯವಾಗಿ ಮಾತಾಡ್ತಿದ್ದೀರಾ. ಪರಿಚಯ ಏನೋ ಮುಗೀತು, ಆದ್ರೆ ಇಲ್ಲಿ ಬಿಸಿ ಬಿಸಿಯಾಗಿ ಫಿಲ್ಟರ್ ಕಾಫಿ ಮಾಡೋದಕ್ಕೆ ಯಾರಿಗೆ ಬರುತ್ತೆ? ಗುಡ್. ಬೆಳ್ಳಿಯವರೇ, ನಂಗೊಂದು ಲೋಟ ಕಾಫಿ ಮಾಡ್ಕೊಡ್ತೀರಾ, ಇಫ್ ಯು ಡೋಂಟ್ ಮೈಂಡ್? ಅದಕ್ಕೇನಂತೆ, ಮಾಡ್ಕೊಡ್ತೀನಿ ಬಿಡಿ. ನಿನ್ನೆ ನೀವು ಡಾಕ್ಟರ್ ಹತ್ರ ಹೋಗಿದ್ದು, ಅಲ್ಲಿ ಬೆಳ್ಳಿನ ಹೇಗ್ ಟ್ರೀಟ್ಮೆಂಟ್ ಮಾಡಿದ್ರು, ಅವ್ರಿಗೆ ಏನೇನ್ ಕ್ವೆಶ್ಚನ್ಸ್ ಕೇಳಿದ್ರು, ಅದಕ್ಕೆ ಬೆಳ್ಳಿಯವ್ರು ಏನೇನು ಉತ್ತರ ಕೊಟ್ರು, ಇದೆಲ್ಲ ರೆಕಾರ್ಡ್ ಆಗಿದ್ದು ನಿಮಗೆ ಗೊತ್ತೇ ಇದೆ. ಆ ಆಡಿಯೋನ ನಾನು ಕೇಳಿಸ್ಕೊಂಡೆ. ಗುಡ್. ಕಂಡೀಷನ್ ಏನು ಅಂತ ನಿಮ್ಗೆ ಅರ್ಥ ಆಗಿದೆ ಡಾಕ್ಟರ್? ಅರ್ಥ ಆಗಿದೆ, ಆದ್ರೆ ಇದೊಂದು ರೀತಿ ಹೊಸ ಕೇಸ್. ಎಲ್ಲಾರು ಮಾನಸಿಕವಾಗಿ ಕುಗ್ಗೋದು ತಾವ್ ಅನ್ಕೊಂಡಿದ್ದಾಗದೆ ಇದ್ದಾಗ. ಐ ಮೀನ್, ಹಣ ಸಿಕ್ಕಿಲ್ಲ ಅಂತಾನೋ, ಅಥವಾ ಅವ್ರು ಅನ್ಕೊಂಡಿದ್ ಕೋರ್ಸ್ ಅಲ್ಲಿ ಓದಕ್ಕಾಗಿಲ್ಲ ಅಂತಾನೋ, ಇಲ್ಲ ಕೆಲಸ ಸಿಕ್ಕಿಲ್ಲ ಅಂತಾನೋ. ಈ ತರದ ಕೇಸಸ್ ತುಂಬಾ ನೋಡಿದೀವಿ. ಆದ್ರೆ ಇದು ಬೇರೆನೆ. ಮಗುನ ಕಾಪಾಡೋದಕ್ಕೆ ತಾಯಿ ತುಂಬಾನೇ ಪ್ರೊಟೆಕ್ಟಿವ್ ಆಗಿ ಬದಲಾಗ್ತಿದ್ದಾಳೆ. ಮಗು ಸಾಯುತ್ತೆ ಅನ್ನೋ ಭಯನೇ ಆಕೆನ ಇನ್ನಷ್ಟು ವೀಕ್ ಮಾಡ್ತಿರೋದು. ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಡಾಕ್ಟರ್? ಬೆಳ್ಳಿನ ಕ್ಲೀನ್ ಆಗಿ ಸ್ಟಡಿ ಮಾಡಬೇಕು. ಐ ಮೀನ್, ಅವ್ರು ಯಾವ ರೀತಿ ನಡ್ಕೋತಾರೆ, ಅವ್ರು ಯಾವ ವಿಷಯಕ್ಕೆ ಸ್ಟ್ರಾಂಗ್ ಆಗಿರ್ತಾರೆ, ಎಲ್ಲ ಅವ್ರ ಮನ್ಸು ಕರಗುತ್ತೆ, ಯಾವ ವಿಷಯಕ್ಕೆ ಅವ್ರು ಅಳ್ತಾರೆ, ಇದನ್ನೆಲ್ಲ ಡೀಟೇಲ್ ಆಗಿ ಸ್ಟಡಿ ಮಾಡಕ್ಕೆ ನಾನು ಈ ಮನೆಗೆ ಬಂದಿರೋದು. ಗರ್ಭಿಣಿ ಹೆಣ್ಮಗಳನ್ನ ಮಾನಸಿಕವಾಗಿ ಗಟ್ಟಿ ಮಾಡೋದೆ ನಮಗೆ ಹೊಸ ಟಾಸ್ಕ್ ಆಗಿದೆ. ಇದರಲ್ಲಿ ನಮ್ದಷ್ಟೇ ಅಲ್ಲ, ನಿಮ್ ಕರ್ತವ್ಯ ಕೂಡ ನೀವು ಮಾಡಲೇಬೇಕು. ನಮ್ಮ ಕರ್ತವ್ಯ ಏನು ಅರ್ಥ ಆಗ್ಲಿಲ್ಲ ಡಾಕ್ಟರ್. ಬೆಳ್ಳಿಯವ್ರಿಗೆ ಈಗ ಸೆಕೆಂಡ್ ಸ್ಟೇಜ್. ಹಾಗಂತ ಏನಪ್ಪಾ ಮಾಡೋದು, ಅವ್ರು ಸೆಕೆಂಡ್ ಸ್ಟೇಜ್ ಅಲ್ಲಿ ಇದಾರೆ ಅಂತ ತಲೆ ಕೆಡಿಸ್ಕೊಂಬೇಡಿ. ಅವ್ರು ಪೂರ್ತಿಯಾಗಿ ಹುಷಾರಾಗ್ತಾರೆ. ಆದ್ರೆ ಅವ್ರು ಗುಣ ಆಗೋವರೆಗೂ
ನೀವು ಪ್ರತಿ ಕ್ಷಣ ಬೆಳ್ಳಿಯವ್ರ ಜೊತೆನೇ ಇರಬೇಕು. ಅವ್ರನ್ನ ಒಂಟಿಯಾಗಿ ಬಿಟ್ಟಷ್ಟು ಅವ್ರಿನ್ನ ವೀಕ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ನೀವಷ್ಟೇ ಅಲ್ಲ, ಈ ಮನೇಲಿರೋ ಪ್ರತಿಯೊಬ್ರು ಕೂಡ ಬೆಳ್ಳಿಗೆ ಸಪೋರ್ಟಿವ್ ಆಗಿರ್ಬೇಕು.